ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನ್ ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಫ್ರೆಂಡ್ಸ್, ನಮ್ದು ಇದು 2ನೇ ವಿಡಿಯೋ ಮಾಡ್ತಾ ಇದ್ದೀನಿ. ಫಸ್ಟ್ ವಿಡಿಯೋದಲ್ಲಿ ಆಲ್ರೆಡಿ ನಾನು 1/4% ವಿಷಯನ ಹೇಳಿದೀನಿ. ನಾವು ಎದೆ ಹಾಲ್ನ ಮಕ್ಕಳಿಗೆ ಯಾವ ರೀತಿ ಕುಡಿಸ್ಬೇಕು, ಯಾವ ರೀತಿ ಮಕ್ಕಳಿಗೆ ಅನ್ನ ತಿನ್ನಿಸ್ಬೇಕು, ಒಂದು ತಾಯಿ ಎದೆಯ ಹಾಲಿನ ಮಹತ್ವನ ನಾವು ಯಾವ ರೀತಿ ತಿಳ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಮಾತಾಡಿದ್ದೀನಿ. ಫ್ರೆಂಡ್ಸ್, ಇದು ನಂದು ಬಂದು 2ನೇ ವಿಡಿಯೋ. ಫ್ರೆಂಡ್ಸ್ ಪ್ಲೀಸ್, ಇದೇ ಫಸ್ಟ್ ಯಾರಾದ್ರೂ ನನ್ನ ವಿಡಿಯೋ ನೋಡ್ತಾ ಇದ್ರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಫ್ರೆಂಡ್ಸ್, ಬನ್ನಿ ಫ್ರೆಂಡ್ಸ್, ಆಗಿದ್ರೆ ಇವಾಗಲೇ ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನು ಇದು ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ನೋಡಿ ಫ್ರೆಂಡ್ಸ್, ಜೀವನದಲ್ಲಿ ನಾವು ಯಾವತ್ತಾದ್ರೂ ಒಂದಿನ ತಾಯಿ ಆಗ್ಲೇಬೇಕು. ಫ್ರೆಂಡ್ಸ್, ಎಷ್ಟೋ ಜನಕ್ಕೆ ಮಕ್ಕಳಾಗಿರಲ್ಲ, ಅಯ್ಯೋ ಅವ್ರಿಗಂಗಂತ ತಾಯಿ ಆಗ್ತಾ ಗೊತ್ತಿಲ್ಲ ಅಂತ ಅಲ್ಲ, ಆತರ ಅಲ್ಲ ಫ್ರೆಂಡ್ಸ್. ಯಾಕೆಂದ್ರೆ ಒಂದು ತಾಯಿ ಆಗಿಲ್ಲ ಅಂದ್ರೂ ತಾಯಿ ಬಗ್ಗೆ ಮತ್ತೆ ಮಕ್ಕಳ ಬಗ್ಗೆ ಎಲ್ಲರೂ ತಿಳ್ಕೊಂಡೇ ಇರ್ತಾರೆ. ಫ್ರೆಂಡ್ಸ್, ಈ ಪ್ರಪಂಚದಲ್ಲಿ ನಿಮ್ಗೆ ಗೊತ್ತು, ಯಾರಿಗೂ ಗೊತ್ತಿಲ್ಲದೆ ಇರೋ ವಿಷಯನೇ ಅಲ್ಲ. ಒಂದು ತಾಯಿ ಎದೆ ಹಾಲಿನ ಬಗ್ಗೆ ನಾನು ಮಾತಾಡಕ್ ಬಂದಿದ್ದೀನಿ. ಫ್ರೆಂಡ್ಸ್, ನಾವೆಲ್ಲರೂ ಎದೆ ಹಾಲು ಕುಡ್ಸಕ್ಕೆ ಎಷ್ಟು ಕಷ್ಟಪಟ್ಟಿರ್ತೀವಿ, ಯಾವ ತರ ಅಂದ್ರೆ ಫ್ರೆಂಡ್ಸ್, ಅವಾಗೆಲ್ಲ ನೋಡಿದಿರ 1 ವರ್ಷ 2 ವರ್ಷ 3 ವರ್ಷ ತನಕ ಎದೆ ಹಾಲು ಕುಡಿಸ್ತಾ ಇತ್ತು. ಆದ್ರೆ ಫ್ರೆಂಡ್ಸ್, ಇವಾಗ ಏನ್ ಬಂದಿದೆ ಅಂದ್ರೆ, ಸ್ವಲ್ಪ ಜನ ಕೆಲ್ಸಕ್ಕೆ ಹೋಗ್ಬೇಕಾ, 1 ತಿಂಗಳು 2 ತಿಂಗಳು 3 ತಿಂಗಳಿಗೆಲ್ಲ ಹಾಲು ಬಿಡಿಸ್ಬಿಡ್ತಾರೆ. ಮನೇಲಿ ತಾಯಿ ಇರ್ತಾರೆ, ಅಕಸ್ಮಾತ್ ಕೆಲಸದಾರ ಇರ್ತಾರೆ, ಅವ್ರ ಹತ್ರ ಬಿಟ್ಟು ಹೋಗ್ಬಿಡ್ತಾರೆ. ಆದ್ರೆ ಫ್ರೆಂಡ್ಸ್, ನಿಮ್ಗೊಂದು ವಿಷಯ ಗೊತ್ತಾ? ಆದ್ರೆ ಮಗುಗೆ ಅದು ಬಾಯ್ಬಿಟ್ಟು ಹೇಳಲ್ಲ. ನಮ್ಗೆ 3 ಮಂತ್ 1 ಮಂತ್ 2 ಮಂತ್ ದೇವ್ರ ತರ, ಮಕ್ಳು ದೇವ್ರ ತರ ಅಂತ ಆಲ್ರೆಡಿ ಎಲ್ರು ನಾವು ಅಂತೀವಿ ಫ್ರೆಂಡ್ಸ್, ಎಲ್ರು ಅಂತೀವಿ. ಆದ್ರೆ ಫ್ರೆಂಡ್ಸ್, ಈಗಿನ ಜನರೇಷನ್ ಅಲ್ಲಿ ಏನ್ ಬಂದಿದೆ ಅಂದ್ರೆ ಫ್ರೆಂಡ್ಸ್, ಯಾರು ಎದೆ ಹಾಲು ಕುಡಿಯಕ್ಕೆ ಇಷ್ಟಪಡಲ್ಲ. ಆಮೇಲೆ ಫ್ರೆಂಡ್ಸ್, ಸ್ವಲ್ಪ ಜನ ನೋಡಿದೀರಾ, ಎದೆ ಹಾಲು ಕುಡ್ಸಿದ್ರೆ ನಾವು ಸಣ್ಣ ಆಗೋಗ್ತೀವಿ, ಹಾಲು ಕುಡ್ಸಿದ್ರೆ ನಮ್ದು ಫಿಗರ್ ಎಲ್ಲ ಹಾಳಾಗೋಗುತ್ತೆ. ಅದು ಸುಳ್ಳು ಫ್ರೆಂಡ್ಸ್. ನೋಡಿ, ಆವತ್ತು ದೇವ್ರು ನಮ್ಗೆ ಏನ್ ರೂಪ ಕೊಟ್ಟಿದ್ದಾನೋ ಅದು ನಮ್ಗೆ ವಯಸ್ಸು ಆಯ್ತಾ 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 ಅದಾಗೆ ಕಮ್ಮಿ ಆಗುತ್ತೆ ಫ್ರೆಂಡ್ಸ್. ಅದು ನಿಮ್ಮ ಭ್ರಮೇಲಿ ಇರ್ತೀವಿ ನಾವು. ಅಯ್ಯೋ ಹಾಲು ಕುಡ್ಸಿದ ತಕ್ಷಣ. ಆಮೇಲೆ ಫ್ರೆಂಡ್ಸ್, ಇನ್ನೊಂದು ನೋಡಿದ್ರೆ, ಈಗ ಮದ್ವೆ ಆದ ತಕ್ಷಣ ಮಕ್ಕಳು ಅಂದ್ರೆ, ಅಯ್ಯೋ ನಾವ್ 2 ವರ್ಷ 3 ವರ್ಷ ಫ್ಯೂಚರ್ ಪ್ಲಾನ್ ಮಾಡ್ಕೊಂಡಿದೀವಿ ಅಂತಾರೆ. ಆದ್ರೆ ಫ್ರೆಂಡ್ಸ್, ಅವ್ರ ಪ್ಲಾನೇ ಒಂದೊಂದು ಟೈಮ್ ಅವ್ರಿಗೆ ಕಷ್ಟ ತಂದು ಕೊಟ್ಬಿಡುತ್ತೆ. ಏನ್ ಗೊತ್ತಾ, ಇನ್ನ 2 ವರ್ಷ ಆದ್ಮೇಲೆ ಮಕ್ಳು ಮಾಡ್ಕೊಳ್ಳೋಣ ಅಂತಾರ, ಮಕ್ಕಳೇ ಆಗಲ್ಲ ಸ್ವಲ್ಪ ಜನಕ್ಕೆ ಫ್ರೆಂಡ್ಸ್. ಅದಕ್ಕೋಸ್ಕರ ಫ್ರೆಂಡ್ಸ್, ನಾನು ಇದೊಂದು ಚಿಕ್ಕ ಸಜೆಷನ್ ನ ಕೊಡ್ತೀನಿ. ನೀವೇನೇ ಕಷ್ಟ ಮಾಡಿ, ನೀವೇನೇ ಕೆಲ್ಸಕ್ಕೆ ಹೋಗಿ, ಆದ್ರೆ ಫಸ್ಟ್ ಒಂದು ಮಗು ಆಗುವಾಗ ನೀವು ಯಾರು ಏನು ಮಾಡ್ಕೋಬೇಡಿ. ಯಾಕೆ ಗೊತ್ತಾ, ಫಸ್ಟ್ ಟೈಮು ಬೆಸ್ಟ್ ಟೈಮ್ ಅಂತ ನಿಮ್ಗೆ ಗೊತ್ತು. ಹಂಗಾಗಿ ಫಸ್ಟ್ ಟೈಮ್ ಅಲ್ಲಿ ಒಂದ್ ಮಗು ಆದ್ರೆ ನೋಡಿ, ಅದಕ್ಕೇನು ಇಡೀ ದೇಶನೆಲ್ಲಾನು ಮಾರಿ ತಂದು ನೀವು ಅನ್ನ ಹಾಕಿ ಅಂತ ಕೇಳಲ್ಲ. ಆದ್ರೆ ಫಸ್ಟ್ ಟೈಮ್ ಫ್ರೆಂಡ್ಸ್, ನಿಮ್ಗೆ ಯಾರಿಗಾದ್ರೂ ಮದ್ವೆ ಆದ್ರೆ ಫಸ್ಟ್ ಟೈಮು ಅಕಸ್ಮಾತ್ ನೀವು ಪ್ರೆಗ್ನೆಂಟ್ ಆದಾಗ ಯಾರು ದಯವಿಟ್ಟು ಆಪರೇಷನ್ ಮಾಡಿಸ್ಕೊಳಕ್ ಹೋಗ್ಬೇಡಿ. ನೀವು ಏನು ಚಿಂತೆ ಮಾಡಕ್ ಹೋಗ್ಬೇಡಿ. ಯಾಕೋತಾ, ದೇವ್ರು ಹುಟ್ಟಿಸಿದ ಶಿವ ಹುಲ್ಲು ಮೇಯಿಸಲ್ಲ ಅಂತ ನಮ್ ಕಡೆ ಗಾದೆ ಹೇಳ್ತಾರೆ. ಹುಟ್ಸಿರೋನು ನಮ್ಗೆ ಒಂದು ತುತ್ತು ಅನ್ನನ ಯಾವ ಮೂಲೆಲಾದ್ರೂ ಇಟ್ಟಿರ್ತಾನೆ ಫ್ರೆಂಡ್ಸ್. ಅದು ನಾವು ಕಷ್ಟಪಟ್ಟು ದುಡಿದು ತಿನ್ಬೋದು, ಮನೇಲಿ ಕೂತ್ಕೊಂಡು ತಿನ್ಬೋದು. ಆದ್ರೆ ಯಾವತ್ತು ಫ್ರೆಂಡ್ಸ್, ಒಂದು ತುತ್ತು ಅನ್ನಕ್ಕೆ ಮನುಷ್ಯಂಗೆ ಯಾರಿಗೂ ಮೋಸ ಆಗಲ್ಲ ಫ್ರೆಂಡ್ಸ್. ಯಾವ್ದೋ ಒಂದು ಟೈಮ್ 3 ಟೈಮ್ ತಿನ್ನೋದು 2 ಟೈಮ್ ಆದ್ರೂ ತಿಂತೀವ. ಅದೇ ರೀತಿ ಫ್ರೆಂಡ್ಸ್, ನಾನೇನ್ ಹೇಳ್ತೀನಿ ಅಂದ್ರೆ, ಒಂದು ತಾಯಿ ಎದೆ ಹಾಲಿನ ಬಗ್ಗೆ ಯಾರಿಗೂ ಗೊತ್ತಾಗಲ್ಲ ಫ್ರೆಂಡ್ಸ್. ನಿಮ್ಗೆ ಗೊತ್ತಾ, ನಮ್ಗೆ ಡೆಲಿವರಿ ಆದ ತಕ್ಷಣನೇ ಎದೆ ಹಾಲು ಕುಡಿಸ್ಬೇಕು ಅಂತಾರೆ. ಇವಾಗ ಎಲ್ಲ ನೋಡಿದೀರಾ, ಅಲ್ಲೆಲ್ಲ ಪೂರ್ತಿ ಒರ್ಸಿ ಉಜ್ಜಿ ಊರ್ ಕಡೆ ನೋಡ್ಬೇಕು ಫ್ರೆಂಡ್ಸ್. ನೀವು ಇಲ್ಲಾದ್ರೂ ಟೌನ್ ಅಲ್ಲಿ ಏನ್ ಮಾಡ್ಬಿಡ್ತಾರೆ, ಹಾಸ್ಪಿಟ್ಲ್ ಅಲ್ಲಿ ಒಂದ್ 5 ನಿಮಿಷ ಆದ್ರೆ ಊರಲ್ಲಿ ಕಗಿ ಎದೆ ಹಾಲು ಕುಡಿಸಿ ಫಸ್ಟ್ ಅಂತ ಹೇಳಿ ಫ್ರೆಂಡ್ಸ್, ಹಾಲು ಕುಡಿಸ್ತಾರೆ. ಆಮೇಲೆ ನಿಮ್ಗೆ ಇನ್ನೊಂದು ವಿಷಯ ಗೊತ್ತು ಫ್ರೆಂಡ್ಸ್, ಒಬ್ಳು ತಾಯಿ ಎದೆ ಹಾಲು ಕುಡಿಸ್ಬೇಕಾದ್ರೆ ಎಷ್ಟು ಕಷ್ಟ ಪಡ್ತಾಳೆ ಅಂತ ಅದು ಯಾರಿಗೂ ಗೊತ್ತಿಲ್ಲ ಫ್ರೆಂಡ್ಸ್. ಅದು ಅನುಭವಿಸಿರೋರ್ಗು ಮಾತ್ರನೇ ಗೊತ್ತು ಫ್ರೆಂಡ್ಸ್. ಒಂದೊಂದ್ಸಲ ನಾವ್ ಎದೆ ಹಾಲನ್ನ ಕುಡಿಸ್ಬೇಕಾದ್ರೆ ಮಕ್ಕಳು ಅಲ್ಲಲ್ಲಿ ನಮ್ಮ ಎದೆನ ಕಚ್ಬಿಡುತ್ತೆ. ಅವಾಗ ಫ್ರೆಂಡ್ಸ್ ಒಂಥರ ನಮ್ಗೆ ಎಷ್ಟು ನೋವಾಗುತ್ತೆ ಅಂತ ಅಂದ್ರೆ ಫ್ರೆಂಡ್ಸ್, ಆದ್ರೆ ನಾವ್ ಯಾರು ಬೀಳಲ್ಲ. ಯಾಕೆ ಗೊತ್ತಾ, ಅದು ತಾಯಿ ಹೃದಯ. ಆವಾಗ ನಾವು ಯಾರು ಬೀಳಲ್ಲ ಫ್ರೆಂಡ್ಸ್. ಎಷ್ಟೋ ಸಲ ಫ್ರೆಂಡ್ಸ್, ನನ್ಗೂ ಅನುಭವ ಆಗಿದೆ. ನನ್ಗೂ ಎಷ್ಟೋ ಸಲ ನಮ್ಮ ಮಕ್ಕಳು ಹಾಲು ಕುಡಿಬೇಕಾದ್ರೆ ಎದೆನ ಕಚ್ಚಿದೆ ಫ್ರೆಂಡ್ಸ್. ಆದ್ರೆ ಯಾಕೆ ಹೇಳಿ, ತಾಯಿಗೆ ಆ ಟೈಮಲ್ಲಿ ಏನು ಕಾಣಿಸಲ್ಲ. ಅವಳಿಗೇನು ಮುಖ್ಯ, ಹಾಲು ಕುಡಿಬೇಕು. ಆಮೇಲೆ ಫ್ರೆಂಡ್ಸ್, 3 ತಿಂಗಳು 4 ತಿಂಗಳಾದ್ರೆ ಒಬ್ಬೊಬ್ಬರಿಗೆ ಎದೆ ಹಾಲು ಬರಲ್ಲ. ಆವಾಗ ಏನ್ ಮಾಡ್ತೀವಿ ನಾವು, ಹಸು ಹಾಲನ್ನ ಊರ್ ಕಡೆ ತಂದು ಕಾಯಿಸಿ ಕುಡಿಸ್ತೀವಿ ಫ್ರೆಂಡ್ಸ್. ಆದ್ರೆ ಇಲ್ಲೆಲ್ಲ ನಾವು ಹಸು ಹಾಲು ಹುಡಿಕೊಂಡು ಹೋಗಕ್ಕಾಗಲ್ಲ. ಯಾವ್ದು ಸಿಕ್ತು ಆ ಹಾಲು ತರ್ತೀವಿ, ಕಾಯಿಸಿ ಕುಡಿತೀವಿ. ಹಂಗಾಗಿ ಫ್ರೆಂಡ್ಸ್, ಒಂದು ತಾಯಿ ಎದೆ ಹಾಲು ಕುಡಿಸ್ಬೇಕಾದ್ರೆ ಎಷ್ಟು ನೋವು ತಿಂತಾಳೆ, ಎಷ್ಟು ಕಷ್ಟ ಪಡ್ತಾಳೆ ಈ ಪ್ರಪಂಚದಲ್ಲಿ, ಅದು ಯಾರಿಗೂ ಗೊತ್ತಾಗಲ್ಲ ಫ್ರೆಂಡ್ಸ್. ಅದು ಒಬ್ಳು ತಾಯಿಗೆ ಮಾತ್ರನೇ ಗೊತ್ತು. ಅವಳು ರಕ್ತನ ಬಸ್ತು ಎದೆ ಹಾಲು ಮಾಡಿ ಕುಡಿಸ್ತಾಳೆ ಅಂತ ಹೇಳ್ತಾರೆ ನೋಡಿ. ಎಷ್ಟು ಜನ ನೋಡಿ, ಫಿಲಮ್ ಅಲ್ಲಿ ಆಗ್ಲಿ, ಒಬ್ಳು ತಾಯಿ ಅವಳ ರಕ್ತನ ಎದೆ ಹಾಲು ಮಾಡಿ ಉಣಿಸ್ತಾಳೆ ಅಂತ ಹೇಳ್ತಾರೆ. ರಕ್ತ ಅಂದ್ರೆ ಫ್ರೆಂಡ್ಸ್, ನಮ್ಮ ಶರೀರದಲ್ಲಿ ನಮ್ಮ ರಕ್ತ ನರನಾಡಿ. ಈಗ ಫ್ರೆಂಡ್ಸ್, ನಾವು ಮಗುಗೆ ಹಾಲು ಕುಡ್ಸೋದೇ ನಮ್ ಶಕ್ತಿಯಿಂದ. ಹಂಗಾಗಿ ಫ್ರೆಂಡ್ಸ್, ಒಂದು ತಾಯಿ ಎದೆ ಹಾಲು ಎಷ್ಟು ಮುಖ್ಯ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ ಫ್ರೆಂಡ್ಸ್. ನೀವು ಅಷ್ಟೇ, ಯಾರಾದ್ರೂ ಇವಾಗ ಪ್ರೆಗ್ನೆಂಟ್ ಆಗಿ ಡೆಲಿವರಿ ಆಯ್ತು ಅಂದ್ರೆ ನೀವ್ ಯಾರ ಮಾತು ಕೇಳ್ಬೇಡಿ ಫ್ರೆಂಡ್ಸ್. 1 ವರ್ಷ 1.5 ವರ್ಷ ತನಕ ಎದೆ ಹಾಲನ್ನ ಕುಡಿಸಿ ಮಕ್ಕಳಿಗೆ. ಯಾಕೆ ಗೊತ್ತಾ, ನಾವು ಜೀವನದಲ್ಲಿ ನಮ್ಮದು ಶಕ್ತಿ ಶರೀರದಲ್ಲಿ ಏನೇನಿದೆ ಅದೆಲ್ಲ ನಮ್ಮ ಮಕ್ಕಳಿಗೆ ಹೋಗುತ್ತೆ. ಎದೆ ಹಾಲು ಎಷ್ಟು ಒಳ್ಳೇದು ಅಂತ ಇನ್ನ ಸ್ವಲ್ಪ ಜನಕ್ಕೆ ಗೊತ್ತೇ ಇಲ್ಲ ಫ್ರೆಂಡ್ಸ್. ಅವರು ಕೆಲ್ಸಕ್ಕೆ ಹೋಗ್ತೀವಿ, 6 ತಿಂಗಳಿಗೆ ಹಾಲು ಬಿಡಿಸ್ತಾರೆ,
ಅದು ತಪ್ಪು ಫ್ರೆಂಡ್ಸ್, ಬಿಡಿಸ್ಬೇಡಿ. ಯಾಕೋತಾ ಆ ಭಾಗ್ಯನ ದೇವ್ರು ನಮಗ್ ಕೊಟ್ಟಿದ್ದಾನೆ, ಯಾರಿಗೂ ಕೊಡಲ್ಲ. ನೋಡಿ ಎಷ್ಟೋ ಜನ ಮಕ್ಕಳಾಗಿಲ್ಲ ಅಂತ ಅಷ್ಟೊಂದು ದೇವ್ರು ಬೀಳ್ತಾರೆ, ಆಸೆ ಬೀಳ್ತಾರೆ, ಆದ್ರೆ ದೇವ್ರು ಅವ್ರಿಗೆ ಮಕ್ಕಳೇ ಆಗಲ್ಲ. ಅದೆಲ್ಲ ಒಂದೊಂದು ಟೈಮು ಫ್ರೆಂಡ್ಸ್. ನೋಡಿ ನಮ್ಗೆ 2 ಮಕ್ಕಳಾಯ್ತು, ಆಪರೇಷನ್ ಆಯ್ತು, ಮಕ್ಕಳು 2 ವರ್ಷ 3 ವರ್ಷ ಆಯ್ತು, ಅವಾಗ ನಾವು ಹಾಲು ಕುಡಿಸ್ಬೇಕು ಅಂದ್ರೆ ನಮ್ಗೆ ಎದೆಲಿ ಹಾಲು ಬರುತ್ತಾ ಫ್ರೆಂಡ್ಸ್? ಖಂಡಿತ ಎದೆ ಹಾಲು ಬರಲ್ಲ. ನಮಗ್ ಬರೋದು ಯಾವಾಗ? ಎದೆ ಹಾಲು ನಮ್ಗೆ ಡೆಲಿವರಿ ಆದ್ಮೇಲೆ ನಾವು ಮಗುಗೆ ಹಾಲು ಕುಡಿಸ್ತಾ ಇದ್ರೆ ಬರ್ತಾನೆ ಇರುತ್ತೆ ಹಾಲು 2 ವರ್ಷದ ತನಕ, 1.5 ವರ್ಷ ತನಕ. ನೀವು ಸ್ಟಾಪ್ ಮಾಡಿ ಮತ್ತೆ ಎದೆ ಹಾಲು ಬರಲ್ಲ. ಅದಕ್ಕೆ ಫ್ರೆಂಡ್ಸ್ ಅದ್ರ ಮಹತ್ವ ಯಾರಿಗೂ ಗೊತ್ತಾಗಲ್ಲ. ಗೊತ್ತಾ? ಅಂತ ಪುಣ್ಯ ಸಿಕ್ಕಿರೋದು ಒಂದು ಹೆಣ್ಣಿಗೆ ಮಾತ್ರ ಈ ಪ್ರಪಂಚದಲ್ಲಿ. ಒಂದು ಹೆಣ್ಣಿಗೆ ಮತ್ತೆ ಒಂದು ಹಸುಗೆ, ದನ ಕರುಗಳಿಗೆ ಅದನ್ನು ಮಿಷನ್ ಹಾಕಿ ಇದ್ ಮಾಡ್ತಾರೆ ಫ್ರೆಂಡ್ಸ್. ಯಾಕೆಂದ್ರೆ ಅವ್ರಿಗೆ ಹಾಲ್ ಬೇಕು, ಅದ್ರ ನೋವು ಗೊತ್ತಾಗಲ್ಲ. ಆದ್ರೆ ನಮ್ಗೆ ಏನ್ ಮಾಡ್ತಾರೆ, ನಮ್ಗೆ ಎದೆ ಹಾಲ್ ಬರ್ಲಿಲ್ಲ ಅಂದ್ರೆ ಫ್ರೆಂಡ್ಸ್ 6 ಮಂತ್ 5 ಮಂತ್ ತನಕ ನಾವು ಹಾಲು ಕುಡಿಸ್ಲೇಬೇಕು. ಯಾಕೆ ಗೊತ್ತಾ? 6 ಮಂತ್ 6 ತಿಂಗಳು ಆದ್ಮೇಲೆನೆ ಮಗುಗೆ ಅನ್ನ ತಿನ್ಸೋದು. ಆತರ ಅದೇ ರೀತಿ ಫ್ರೆಂಡ್ಸ್, ಯಾರಾದ್ರೂ ನೀವು ಈಗ ಹಾಲು ಕುಡಿಸ್ತಾ ಇದ್ರೆ ದಯವಿಟ್ಟು 1 ವರ್ಷ 2 ವರ್ಷ ತನಕ ದಯವಿಟ್ಟು ಮಗುಗೆ ಹಾಲು ಕುಡಿಸೋದನ್ನ ಬಿಡಿಸ್ಬೇಡಿ ಫ್ರೆಂಡ್ಸ್. ಯಾಕೆಂದ್ರೆ ಈ ಭಾಗ್ಯ ನಮ್ಗೆ ಮತ್ತೆ ಯಾವಾಗ ಹುಡುಕಿದ್ರು ಸಿಗಲ್ಲ. ಇದು ಒಂದು ಹೆಣ್ಣಿಗೆ ಮಾತ್ರನೇ ಸಿಕ್ಕಿರೋ ಭಾಗ್ಯ ಅಂತ ನಾವೆಲ್ಲ ತಿಳ್ಕೋಬೇಕು. ಅದಕ್ಕೆ ಫ್ರೆಂಡ್ಸ್, ಈ ಪ್ರಪಂಚದಲ್ಲಿ ತಾಯಿಗೆ ಬೆಲೆ ಕಟ್ಟಕ್ಕಾಗಲ್ಲ, ತಾಯಿ ಋಣನ ತೀರ್ಸಕ್ಕಾಗಲ್ಲ ಅಂತ ಹೇಳ್ತಾರೆ. ಇದು ಒಂದು ನಮ್ಗೆ 9 ತಿಂಗಳು ಅವಳು ನಮ್ಮನ್ನ ಹೊಟ್ಟೆಲಿ ಎತ್ತಿರ್ತೀವಿ ಮಕ್ಕಳನ್ನ. ಮತ್ತೆ ಫ್ರೆಂಡ್ ನಾವು ಎದೆ ಹಾಲ್ನ ನೋಡಿದೀರ ಫ್ರೆಂಡ್ಸ್. ನಾವು ಒಂದು ಗಂಡ ಹೆಂಡತಿ ಎಲ್ಲಾದ್ರೂ ಫೋಟೋ ತೆಗಿಸ್ಕೋಬೇಕು, ಮಾತಾಡ್ಬೇಕು ಅಂದ್ರೆ ಹಂಚ್ಕೋತೀವಿ. ಒಬ್ಳು ತಾಯಿ ಮಗುಗೆ ಎದೆ ಹಾಲು ಕೊಡ್ಬೇಕು ಅಂದ್ರೆ ಯಾವ್ದಕ್ಕೂ ಹಂಚ್ಕೊಳ್ಳಲ್ಲ. ಅವಳಿಗೆ ಯಾರೇ ಇರ್ಲಿ ಫ್ರೆಂಡ್ಸ್, ಎಲ್ಲೇ ಇರ್ಲಿ ಹಾಲ್ನ ತೆಗ್ದು ಎದೆ ತೆಗ್ದು ಹಾಲು ಕುಡಿಸ್ತಾರೆ. ಯಾಕೆಂದ್ರೆ ನೋಡಿ, ಆ ಹಾಲು ಕುಡಿಸುವಾಗ ಯಾರಿಗೂ ಕೆಟ್ಟ ಭಾವನೆನೂ ಬರಲ್ಲ ಈ ಪ್ರಪಂಚದಲ್ಲಿ. ಅಯ್ಯೋ ಪಾಪ ಮಗುಗೆ ಹಾಲು ಕುಡಿಸ್ತಾ ಇದ್ದಾರೆ, ಪಾಪ ಮಗುಗೆ ಹಾಲು ಕುಡಿಸ್ತಾ ಇದ್ದಾರೆ, ನಾವೇ ನೋಡಿ ಆ ತರ ಹೇಳ್ಕೊತೀವಿ. ಅದಕ್ಕೆ ಅಷ್ಟು ಮಹತ್ವ ಐತೆ ಫ್ರೆಂಡ್ಸ್. ನಾನು ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ನೀವು ಯಾರಾದ್ರೂ ಎದೆ ಹಾಲು ಕುಡಿಸ್ತಾ ಇದ್ರೆ ದಯವಿಟ್ಟು ಯಾರ್ಯಾರ್ದೋ ಮಾತಾ ಕೇಳ್ಕೊಂಡು ನೀವು ದಯವಿಟ್ಟು, ಅಕಸ್ಮಾತ್ ನೀವು ಕೆಲ್ಸಕ್ಕೆ ಹೋದ್ರು ಫ್ರೆಂಡ್ಸ್, ಬೆಳಗ್ಗೆ 1 ಟೈಮ್ ಕುಡಿಸಿದ್ರೆ ಮಧ್ಯಾಹ್ನನೂ 1 ಟೈಮ್ ಹೋಗಿ ಹಾಲನ್ನ ಕುಡಿಸ್ಬಿಟ್ಟು ಬನ್ನಿ ಮಕ್ಕಳಿಗೆ. ಎದೆ ಹಾಲು ತುಂಬಾ ಒಳ್ಳೇದು ಫ್ರೆಂಡ್ಸ್, ನೀವು ಮಿಸ್ ಮಾಡ್ಕೋಬೇಡಿ ಈ ಜೀವನನ. ಆ ಟೈಮ್ಗೆ ನಮ್ಗೆ ಎದೆ ನೋವು ಬರ್ಬೋದು, ಅಯ್ಯೋ ಏನಪ್ಪ ಎತ್ತಿ ಎತ್ತಿ ಹಾಲು ಕುಡಿಸ್ಬೇಕಲ್ಲ ಅಂತ ನೀವು ಅನ್ಕೋಬಹುದು. ಅದು ತಪ್ಪು ಕಲ್ಪನೆ. ದಯವಿಟ್ಟು ಮಕ್ಕಳಿಗೆ ಎದೆ ಹಾಲನ್ನ ಕುಡಿಸಿ. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.